ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದು ನನ್ನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಪಾಟಿ ಎಂದಿನಂತೆ ಹಾಜರಾಗಿದ್ದೀನಿ. ಇವತ್ತು ಕೂಡ ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲಿದೆ. ಯಾಕಂದರೆ ಇವತ್ತು ಪತ್ರಿಕೋದ್ಯಮ ನಾಶದ ಅಂಚಿಗೆ ಬಂದು ನಿಂತಿದೆ. ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ ಪಾಕಿಸ್ತಾನ, ಭೂತಾನಕ್ಕಿಂತ ಕೆಳ ಹಂತಕ್ಕೆ ಹೋಗಿದೆ. ಅಂತಹ ಒಂದು ಸ್ಥಿತಿಯಲ್ಲಿ ಸತ್ಯವನ್ನು ಮಾತನಾಡುವುದು ಸುಲಭ ಅಲ್ಲ. ಸತ್ಯ ಯಾವತ್ತಿದ್ದರೂ ಅಪ್ರಿಯಾನೆ. ಆದರೆ ನಾವು ಸತ್ಯವನ್ನು ಮಾತನಾಡಲೇಬೇಕು. ಜನತಂತ್ರದ ಉಳಿವಿಗಾಗಿ, ಈ ಸಮಾಜವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಸತ್ಯವನ್ನು ಮಾತನಾಡಲೇಬೇಕು. ಸೊ ನಾನು ಆ ದಿಸೆಯಲ್ಲಿ ನನ್ನ ಮಿತಿಯ ಒಳಗೆ ಪ್ರಯತ್ನ ಮಾಡ್ತಿದ್ದೀನಿ. ಇದಕ್ಕೆ ತಮ್ಮ ಬೆಂಬಲ ನನಗೆ ಶ್ರೀರಕ್ಷೆ. ಸೊ ಚುನಾವಣಾ ದಿನಗಳು ಸಮೀಪಕ್ಕೆ ಬರ್ತಾ ಇವೆ. ಎಲ್ಲೆಡೆ ಪ್ರಚಾರ ಪ್ರಚಾರ ಪ್ರಚಾರ, ರೋಡ್ ಶೋಗಳು ನಡೀತಾ ಇವೆ. ನಟರುಗಳು ತಮ್ಮ ಕೆಲಸವನ್ನು ಬಿಟ್ಟು ರಾಜಕೀಯ ಪಕ್ಷಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈ ನಡುವೆ ನಾನು ಇವತ್ತು ಮಾತನಾಡ್ತಾ ಇರುವುದು ಚುನಾವಣಾ ಸಮೀಕ್ಷೆಗಳ ಬಗ್ಗೆ. ಹಲವಾರು ಸಮೀಕ್ಷೆಗಳು ಬರ್ತಾ ಇವೆ. ಒಂದು ಥರ ನಾಯಿ ಕೊಡೆಗಳಂತೆ ಸಮೀಕ್ಷೆಗಳು ಕಾಣ್ತಾ ಇವೆ. ಈ ಸಮೀಕ್ಷೆಗಳಿಗೆ ಬಳಸುವ ಮೆಥಡಾಲಜಿ ಯಾವುದು? ನಿಜವಾಗಿ ಈ ಸಮೀಕ್ಷೆಗಳನ್ನು ವೈಜ್ಞಾನಿಕವಾಗಿ ಮಾಡಲಾಗಿದೆಯಾ? ಇಂತಹ ಪ್ರಶ್ನೆಗಳಿವೆ. ಈ ಪ್ರಶ್ನೆಗೆ ಉತ್ತರ, ಬಹುತೇಕ ಸಮೀಕ್ಷೆಗಳು ವೈಜ್ಞಾನಿಕ ಒಂದು ಮಾನದಂಡದ ಮೇಲೆ ನಡೆಸಿರುವ ಸಮೀಕ್ಷೆಗಳಲ್ಲವೇ ಅಲ್ಲ. ತಮಗೆ ಬೇಕಾದ ಪಕ್ಷ, ತಮಗೆ ಇಷ್ಟವಾಗುವ ಪಕ್ಷ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯುತ್ತೆ ಅನ್ನುವ ಪ್ರಚಾರವನ್ನು ಮಾಡುವಂಥದ್ದು. ಇದು ಸುಳ್ಳು ಪ್ರಚಾರ. ಈ ಬಹುತೇಕ ಸಮೀಕ್ಷೆಗಳು ಸುಳ್ಳುಗಳು. ಯಾಕೆಂದರೆ ಅಲ್ಲಿ ಎರಡು ರೀತಿ ಇರುತ್ತೆ. ಒಂದು ಗೊತ್ತಿಲ್ಲದೆ ಮಾಡುವಂಥ ತಪ್ಪು, ಇನ್ನೊಂದು ಉದ್ದೇಶಪೂರ್ವಕವಾಗಿ ಮಾಡುವ ತಪ್ಪು. ಈ ಸಮೀಕ್ಷೆಗಳನ್ನು ಎಲ್ಲರೂ ಮಾಡೋದಕ್ಕಾಗಲ್ಲ. ಆ ಸಮೀಕ್ಷೆಗಳನ್ನ ಮಾಡುವುದಕ್ಕೆ ಒಂದು ಮೆಥಡಾಲಜಿ ಇದೆ. ಆದರೆ ಬಹಳಷ್ಟು ಈ ಸಮೀಕ್ಷೆಗಳು ಸುಳ್ಳಾಗುವುದಕ್ಕೂ ಕಾರಣಗಳಿವೆ. ಯಾಕೆ ಸುಳ್ಳಾಗುತ್ತೆ, ಸುಳ್ಳನ್ನು ಯಾಕೆ ಪ್ರಚಾರಪಡಿಸಲಾಗುತ್ತೆ, ಅದನ್ನು ಮಾಡೋದಕ್ಕೆ ಏನೋ ತಪ್ಪೋದೇಲಿ, ಈ ಎಲ್ಲ ವಿವರಗಳನ್ನು ಹೇಳ್ತೀವಿ. ಇನ್ನೊಂದು, ಕೆಲವು ವಾಹಿನಿಗಳು ದೂರವಾಣಿಯ ಮೂಲಕ ಮಾಡ್ತಾರಂತೆ. ಇದು ಅಟ್ಟರ್ ನಾನ್ಸೆನ್ಸ್. ಯಾರೋ ಬೇಕಾದವ್ರು 4 ಜನ ಫೋನ್ ಮಾಡ್ತಾರೆ. ಅವರು ನಿಜವಾಗಿ ಆ ಕಾನ್ಸ್ಟಿಟ್ಯೂನ್ಸಿಯ ವಸ್ತುಸ್ಥಿತಿಯನ್ನು ಹೇಳದೇ ಇಲ್ಲ. ಒಂದು ಪಕ್ಷಕ್ಕೆ ಸೇರಿದವರು ಒಂದು 50 ಕಾಲ್ ಮಾಡಿಸ್ಬಿಡೋದು, ಅಥವಾ ದುಡ್ಡು ಕೊಟ್ಟು ಮಾಡಿಸ್ಬಿಡೋದು. ಸೊ ಅವ್ರ ಕಾಲ್ ಬಂದ ತಕ್ಷಣ ಇವರು ಬರುತ್ತೆ ಅನ್ನೋದು. ಇದರ ಪರಿಣಾಮ ಘೋರ ಆಗಿರುತ್ತೆ. ಅದೊಂದು ವಾತಾವರಣವನ್ನು ಸೃಷ್ಟಿಸುತ್ತೆ ಅವರ ಪರವಾಗಿ. ಹೌದು, ಅದು ಬರುತ್ತಂತೆ. ಸೊ ಆ ರೀತಿಯ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಈ ಸಮೀಕ್ಷೆಗಳನ್ನು ಬಳಸಿಕೊಳ್ಳಲಾಗ್ತದೆ. ನಿನ್ನೆ ನಾನು ಒಂದು ಸಮೀಕ್ಷೆಯನ್ನು ನೋಡ್ತಾ ಇದ್ದೆ ಒಂದು ವಾಹಿನಿಯಲ್ಲಿ. ಅವರು ಎಸ್ಪೆಷಲಿ 6 ವಿಭಾಗವನ್ನು ಮಾಡಿದರು. ಮಧ್ಯ ಕರ್ನಾಟಕ, ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಹಾಗೆಯೇ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು, ಕರಾವಳಿ ಕರ್ನಾಟಕ, ಹೀಗೆ. ಸರಿ, ಅವರ ಸಮೀಕ್ಷೆಯ ಪ್ರಕಾರ, ಅವರೇ ಮಾಡಿರುವ ಸಮೀಕ್ಷೆ ಮತ್ತು ಅಂಕಿಅಂಶ ಪ್ರಕಾರ BJP 104 ಸ್ಥಾನಗಳನ್ನು ಗೆಲ್ಲಬೇಕು. ಹಾಗೆಯೇ ಕಾಂಗ್ರೆಸ್ 94 ಸ್ಥಾನಗಳನ್ನು, JDS 26 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಅವರು ನೀಡಿರುವ ಅಂಕಿಅಂಶ. ಆದರೆ ಫೈನಲ್ ಫಿಗರ್ ಕೊಡುವಾಗ ಇದ್ದಕ್ಕಿದ್ದ ಹಾಗೆ BJP ಅಕೌಂಟಿಗೆ 10 ಎಕ್ಸ್ಟ್ರಾ ಮಾಡಿಬಿಟ್ಟು ಮ್ಯಾಕ್ಸಿಮಮ್ 114 ಗೆಲ್ಲಬಹುದು ಅಂತ. ಯಾಕಂದರೆ ಅವರಿಗೆ BJP ಗೆಲ್ಲಬೇಕು ಅನ್ನೋದು ಅವ್ರಿಗೆ ಭಾಳ ಮುಖ್ಯ ಆಗಿತ್ತು. ಸೊ ಇಡೀ ಆ ಚರ್ಚೆಯಲ್ಲಿ ಅವರು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ರು. ಕರಾವಳಿ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ BJP ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ. ಅದು ಟ್ರೂ, ಐ ಡೋಂಟ್ ಸೇ ನೋ. ಬಟ್ ಆದರೆ ಅವರೇ ಅಂಕಿಅಂಶ ಕೊಟ್ಟ ಪ್ರಕಾರ ಇದ್ದಕ್ಕಿದ್ದಾಗೆ ನೀವು 104 ಗೆಲ್ಲಬೇಕಾದ್ದು. ಅಲ್ಲಿಯವರೆಗೆ ನೀವು ಸಿಂಗಲ್ ಇದನ್ನು ಕೊಡ್ತಾ ಹೋಗಿದ್ರಿ. ಆದರೆ ಇದ್ದಕ್ಕಿದ್ದಾಗೆ ಇಲ್ಲಿ 108ರಿಂದ 114ವರೆಗೆ ಗೆಲ್ಲಬಹುದು ಅನ್ನುವ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೊಡಲಾಯಿತು. ಇದರ ಇಂತಹ ಉದ್ದೇಶಗಳು, ನಾನು ಉದಾಹರಣೆಗೆ ಹೇಳಿದ್ದು, ಯಾರನ್ನೇ ದೂಷಿಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ದೂಷಿಸಬೇಕಾಗಿಯೂ ಇಲ್ಲ. ಆದರೆ ಈ ಸಮೀಕ್ಷೆಗಳು ಜನರನ್ನು ದಾರಿ ತಪ್ಪಿಸ್ತಾ ಇವೆ ಅನ್ನೋದು ನನ್ನ ಕಳಕಳಿ ಇರುವಂಥದ್ದು. ಯಾಕೆಂದರೆ ಒಂದು ಸಮೀಕ್ಷೆಯನ್ನು ನಡೆಸುವುದು ಹೇಗೆ,
ಇದು ಬಹಳ ಬಹಳ ಮುಖ್ಯವಾದ ಅಂಶ. ನನಗೆ ಇಂತಹ ಸಮೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿ ಅನುಭವ ಇದೆ. ನನ್ನ ಅನುಭವದ ಮೇಲೆ ಕೆಲವು ಅಂಶಗಳನ್ನು ನಾನು ನೋಡುಗರ ಲಕ್ಷ್ಯಕ್ಕೆ ತರಬೇಕಾದ್ದು ನನ್ನ ಕರ್ತವ್ಯ. ಒಂದು, ಈ ಸಮೀಕ್ಷೆಗಳಲ್ಲಿ ನಡೆಯುವುದು ಲಾ ಆಫ್ ಪ್ರೊಬ್ಯಾಬಿಲಿಟಿಯ ಮೇಲೆ, ಸಾಧ್ಯತೆಗಳ ಮೇಲೆ ನಡೆಯುವಂಥದ್ದು. ನೀವು ಪರ್ಫೆಕ್ಟ್ ಆದ ಸಮೀಕ್ಷೆಯನ್ನು ಮಾಡಿದ್ರೆ 95 to 98% ಇದು ಕರೆಕ್ಟಾಗಿ ಬರುತ್ತೆ. ಆದರೆ ಅದಕ್ಕೊಂದು ವಿಧಾನ ಇದೆ. ಒಂದು ಲಾ ಆಫ್ ಪ್ರೊಬ್ಯಾಬಿಲಿಟಿ, ಎರಡನೇದು ಸ್ವಿಂಗ್ ಫ್ಯಾಕ್ಟರ್ ಅಂತೀವಿ ನಾವು ಸಮೀಕ್ಷಾ ವಿಧಾನದಲ್ಲಿ. ಈ ಸ್ವಿಂಗ್ ಫ್ಯಾಕ್ಟ್ರನ್ನೇ ಭಾಳ ಪ್ರಮುಖವಾಗಿ ಪರಿಗಣಿಸೋದು. ಏನು ಸ್ವಿಂಗ್ ಫ್ಯಾಕ್ಟರ್ ಅಂದರೆ? ಸ್ವಿಂಗ್ ಫ್ಯಾಕ್ಟರ್ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಏನಿದೆ ಆ ವಿಧಾನಸಭೆಯ ಅಂಕಿ ಅಂಶಗಳನ್ನು ಬೇಸಾಗಿ ಇಟ್ಕೊಳ್ಳಾಗತ್ತೆ. ಸೊ ಆ ಬೇಸಾಗಿ ಇಟ್ಟುಕೊಂಡಂಥ ಅಂಕಿ ಅಂಶದ ಮೇಲೆ ಈಗ ಬದಲಾವಣೆಯನ್ನು ನೋಡುವಂಥದ್ದು. ಅಂದರೆ ಅದನ್ನು ಇನ್ನೂ ಸರಳವಾಗಿ ಹೇಳ್ಬಿಡ್ತೀನಿ ನಿಮಗೆ. ಸೊ ಕೇಳಬೇಕಾದ್ರೆ ಕಳೆದ ಬಾರಿ ನೀನು ಯಾರಿಗೆ ಮತ ಹಾಕಿದ್ದೀಯಾ, ಅವರು ಒಂದು ಪಕ್ಷದ ಹೆಸರನ್ನು ಹೇಳ್ತಾರೆ. ಈ ಬಾರಿ ಯಾರಿಗೆ ಹಾಕ್ತೀಯಾ, ಅವರು ಕಳೆದ ಬಾರಿ ಹಾಕಿರುವ ಮತದ ಪಕ್ಷಕ್ಕೇ ಈ ಬಾರಿನೂ ಮತದಾನ ಮಾಡಿದರೆ ಹಾಕ್ತೀನಿ ಅಂತಾದರೆ ಸ್ವಿಂಗ್ ಇಲ್ಲ ಅದರಲ್ಲಿ. ನಾನು ಕಳೆದ ಬಾರಿ ಒಂದು ಪಕ್ಷಕ್ಕೆ ಮತ ಹಾಕಿದ್ದೆ, ಈ ಬಾರಿ ಇನ್ನೊಂದು ಪಕ್ಷಕ್ಕೆ ಹಾಕ್ತೇನೆ ಅಂದರೆ ಅದು ಸ್ವಿಂಗ್ ಫ್ಯಾಕ್ಟರ್. ಈ ಸ್ವಿಂಗ್ ಫ್ಯಾಕ್ಟರ್ ಅನ್ನೋದು ಬಹಳ 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 ಮುಖ್ಯವಾದ್ದು. ಅದರ ಜೊತೆಗೆ ಸ್ಯಾಂಪಲ್ ಆಯ್ಕೆ. ಯಾರೋ ದೂರವಾಣಿಯಲ್ಲಿ ಕೆಲವ್ರನ್ನ ರಸ್ತೆ ಪಕ್ಕದಲ್ಲಿ ಇದ್ಕೊಂಡು ಕೇಳೋಣ, ನೀವು ಅಕ್ಯುರೇಟ್ ಆಗಿ ಫಲಿತಾಂಶ ನೀಡೋಕ್ಕಾಗಲ್ಲ. ಎಲ್ಲ ರಸ್ತೆಗೆ ಹೋಗ್ಬಿಟ್ಟು ಎಳ್ನೀರು ಬಾರವನ್ನ ಅನ್ನೋ ದಟ್ ಈಸ್ ನಾಟ್ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸಮೀಕ್ಷೆ ಮಾಡುವ ವಿಧಾನ ಅದಲ್ಲ. ಸಮೀಕ್ಷೆ ಮಾಡಬೇಕಾದ್ರೆ ಸ್ಯಾಂಪಲ್ ಆಯ್ಕೆ, ಸ್ಯಾಂಪಲ್ ಸೈಜ್ ಕೂಡ ಮುಖ್ಯ ಅಲ್ಲ. ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನೀವು 2,000-3,000 ಸ್ಯಾಂಪಲ್ ತಗೊಂಡ್ರೆ ದಟ್ ಈಸ್ ಇನಫ್. ಕೆಲವರು ಕ್ಲೇಮ್ ಮಾಡ್ಕೋತಾರೆ ನಾವು 30,000 ಸ್ಯಾಂಪಲ್ ತಗೊಂಡಿದ್ದೀವಿ, 40,000 ಸ್ಯಾಂಪಲ್ ತಗೊಂಡಿದ್ವಿ. ನೋ, ರಾಂಗ್. ಅದು ನೀವು ತಪ್ಪು ಸ್ಯಾಂಪಲ್ ತಗೊಂಡಿದ್ರೆ ನಿಮ್ಮ ಫಲಿತಾಂಶವು ತಪ್ಪೇ. ಸ್ಯಾಂಪಲ್ ಆಯ್ಕೆಗೆ ವೈಜ್ಞಾನಿಕವಾದ ವಿಧಾನ ಇದೆ. ಹೇಗೆ ಆಯ್ಕೆ ಮಾಡಬೇಕು ಅದಕ್ಕೆ ವಿಧಾನಗಳಿವೆ. ಅದಕ್ಕೂ ಒಂದೆರಡು ಉದಾಹರಣೆ ಹೇಳ್ತೇನೆ. ನಿಮ್ಮ ಪ್ರತಿನಿಧಿಗಳು ಯಾರೋ ಕ್ವಶನರ್ನ ಇಟ್ಟುಕೊಂಡು ಒಂದು ಊರಿಗೆ ಹೋದ್ರು ಅಂತ ಇಟ್ಕೊಳ್ಳಿ. ಒಂದು ಊರಿಗೆ ಹೋದರೆ ಅಲ್ಲಿ ಯಾರನ್ನ ಕೇಳ್ತೀರಿ? ಯಾಕೆ ಕೇಳ್ತೀರಿ? ಇಡೀ ಒಂದು ರಸ್ತೆಯಲ್ಲಿ ಹೋಗಿದ್ದವ್ರನ್ನೆಲ್ಲ ಮಾತಾಡ್ತಾ ಹೋಗ್ತಾರೆ. ನೋ, ದಟ್ ಇಸ್ ಆಲ್ಸೋ ರಾಂಗ್. ಅಲ್ಲಿ ಆಯ್ಕೆ ಮಾಡಬೇಕಾದ್ರೆ ಸ್ಯಾಂಪಲ್ ಆಯ್ಕೆಗೆ ಒಂದು ವಿಧಾನ ಇದೆ. ಅದು ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ಕೊಡುದು. ಅಟ್ಲೀಸ್ಟ್ ನೀವು ಈಗ ಕೇಳಬೇಕಾದ್ರೆ ಕನಿಷ್ಠ 5-10 ಮನೆಗಳ ಅಂತರ ಇರಬೇಕು. ಒಂದು. ಎರಡನೇದು, ಯು ವಿಲ್ ಹ್ಯಾವ್ ಟು ಟೇಕ್ ಆನ್ ಎ ಕಾಸ್ಟ್. ಈ ಜಾತಿ ಅನ್ನುವುದು ಈ ದೇಶದಲ್ಲಿ ಸತ್ಯ. ಜಾತಿ ಆಧಾರದ ಮೇಲೆ ನೀವು ಅಂಕಿಅಂಶಗಳನ್ನು ಸಂಗ್ರಹಿಸುವಂಥದ್ದು. ಒಂದೇ ಜಾತಿಗೆ ಹೋಗ್ಬಿಟ್ಟು ನೀವು ಬ್ರಾಹ್ಮಣರ ಕೇರಿಗೆ ಹೋದ್ರಿ ಅಂತ ಇಟ್ಕೊಳ್ರಿ, ಅಗ್ರಹಾರಕ್ಕೆ ಹೋಗ್ತೀರಪ್ಪ. ಅಗ್ರಹಾರಕ್ಕೆ ಹೋಗ್ಬಿಟ್ಟು ಒಂದು 10 ಮನೆ ಕೇಳ್ಬಿಟ್ಟು ಎಲ್ಲರೂ BJP ಇರ್ತಾರೆ. BJP ಬಂತು ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ಮಹಿಳೆಯರು ಮತ್ತು ಪುರುಷರು ಅವರ ಸಪ್ರೇಟ್ ಆದ ಅಂಕಿಅಂಶಗಳನ್ನು ತಗೊಳ್ಳುವಂಥದ್ದು. ನೀವು ಮಹಿಳೆಯರು ಪುರುಷರು ಸಪ್ರೇಟ್ ಆಗಿ ಆ ಅಂಕಿಅಂಶಗಳ ತಗೊಂಡ ಮೇಲೆ ಏಜ್ ಗ್ರೂಪ್ ಅಂತ, ಪ್ರಥಮ ಬಾರಿ ಮತದಾನ ಮಾಡುವವರು ಯಾವ ರೀತಿ ವರ್ತನೆ ಮಾಡ್ತಾರೆ, ಏಜ್ ಆದವರು ಯಾವ ರೀತಿ ಮಾಡ್ತಾರೆ, ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡು ಲಾ ಆಫ್ ಪ್ರೊಬ್ಯಾಬಿಲಿಟಿಯ ಮೇಲೆ ಆ ಅಂಕಿಅಂಶಗಳನ್ನು ವಿಶ್ಲೇಷಿಸುವಂಥದ್ದು. ಇದು ವಿಧಾನ. ನೀವು ಸ್ಯಾಂಪಲಿಂಗ್ನಲ್ಲೇ ತಪ್ಪಿದ್ರೆ ನೀವು ತಪ್ತೀರಿ. ನಿಮ್ಮ ಉದ್ದೇಶವೇ ತಪ್ಪದಾದರೆ, ಜನರನ್ನು ಹಾದಿ ತಪ್ಪಿಸೋದಾದರೆ ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಆದರೆ ನಿಜವಾದ ಸ್ಥಿತಿಯನ್ನು ತಿಳಿಯಬೇಕಾದರೆ ಇದನ್ನೆಲ್ಲ ಅದು ಬಿಟ್ಬಿಟ್ಟು 4 ಜನ ಫೋನ್ ಮಾಡಿಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಫೋನ್ ನಂಬರ್ ಇರುತ್ತೆ, ನೀವು ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ ಹೇಳಿ ಅನ್ನೋದು. ಅವ್ನು ಯಾವನೋ ಒಂದು ಪಕ್ಷದವನು ಹೋಗ್ಬಿಟ್ಟು ಒಂದು 50 ಜನರ ಹತ್ರ ದುಡ್ಡು ಕೊಡ್ಬಿಟ್ಟು ಅವ್ರ ಥರ ಫೋನ್ ಮಾಡಿಸ್ಬಿಟ್ಟು ಆ ಪಕ್ಷ ಬಂತು ಅಂತ ಹಾಕೊಂಡು ಬರೋದು. ಇಟ್ ಈಸ್ ಮಿಸ್ಲೀಡಿಂಗ್ ದ ಹೋಲ್ ಸೊಸೈಟಿ. ಈಸ್ ಅಟರ್ ನಾನ್ ಸೆನ್ಸ್. ಇದು ಸಮೀಕ್ಷೆ ಅಲ್ಲ ಅಲ್ಲ ಅಲ್ಲ. ಅದರ ಜೊತೆಗೆ ನೀವು ಸಮೀಕ್ಷೆ ಮಾಡಿದಾಗ, ನೀವು ಸೈಂಟಿಫಿಕ್ ಆಗಿ ಸಮೀಕ್ಷೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಾನು ನಿನ್ನೆ ಯಾವುದೋ ವಾಹಿನಿಯ ಕತೆ ಹೇಳಿದೆ. ಸೊ ನೀವು ಮೊದಲಿಂದ ಒಂದು ಪ್ರದೇಶದಲ್ಲಿ ಹೇಳಬೇಕಾದ್ರೆ ಇಷ್ಟರಿಂದ ಇಷ್ಟು ಸ್ಥಾನ ಅಂತ ತೆಗೆದುಕೊಂಡ್ರೆ ಸರಿ. ಆದರೆ ಎಲ್ಲೂ ತಗೊಳ್ಳೋದ ಫೈನಲ್ ಟ್ಯಾಲಿಯಲ್ಲಿ ಮಾತ್ರ ನೀವು ಯಾಕೆ ಇಷ್ಟರಿಂದ ಇಷ್ಟು ಅಂತ ಹೇಳ್ತೀರಿ? ಯೂಸುವಲಿ 10 ಸೀಟ್ಗಳನ್ನು ವ್ಯತ್ಯಾಸ ಇಟ್ಕೊಳ್ಳೋಂಥ ಚಾನ್ಸ್ ಇದೆ. ಅದು ಒಂದು ಸಂಪ್ರದಾಯ ಕೂಡ. 10 ಓಕೆ ಫೈನ್, 10 ಇಟ್ಕೊಳ್ಳಿ.
ಆದರೆ ನೀವು ಅದನ್ನು ವಲಯವಾರು ಮಾಡಬೇಕಾದ್ರೂ ಆ 10 ವ್ಯತ್ಯಾಸಗಳನ್ನ ಇಟ್ಕೊಂಡು ಮಾಡಬೇಕಲ್ವಾ. ನೀವು +3 ಸೀಟ್ಸ್ ಅಂತ ತೋರಿಸ್ತೀರಿ, ಆದರೆ ಫೈನಲ್ನಲ್ಲಿ ಅದು BJP ಪರವಾಗಿ ಮಾಡುವ ಹಾಗೆ. ಅಂದರೆ ಏನಾರು ಆಗಲಿ BJP ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ತೋರಿಸುವ ಉದ್ದೇಶ ಫೈನಲಲ್ಲಿ ಅಂತಿಮವಾಗಿ ಇತ್ತ ಅಂತ. ಉಳಿದ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ಬಹುಮಟ್ಟಿಗೆ ಸಮೀಕ್ಷೆಗಳು ಸರಿಯಾಗೇ ಇದ್ದು, ವ್ಯತ್ಯಾಸ ಇರಲಿಲ್ಲ ಅದರಲ್ಲಿ. ಆದರೆ ಕೊನೆಯ ಬರೋ ಹೊತ್ತಿಗೆ ಅದನ್ನು ತಿಳಿಸುವಂಥದ್ದು. ಅದರ ಜೊತೆಗಿರುವ ಪ್ರಶ್ನೆ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ, ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ ಅಂತ. ಸೊ ಅದರ ಜೊತೆಗೆ ಈ ಎಂಟಿ ಇನ್ಕಂಬೆನ್ಸಿ ಮತ್ತು ಬದಲಾವಣೆಯ ಪರ್ಸೆಂಟೇಜ್ಗಳೆಷ್ಟು, ಎಂಟಿ ಇನ್ಕಂಬೆನ್ಸಿ ಏನಿದೆ ಅದು ಎಷ್ಟು ಪರಿಣಾಮದಲ್ಲಿದೆ, ಆ ಕ್ವಶನರ್ಗಳು, ಆ ವಿವರಗಳಿಲ್ಲ. ಅದರ ಜೊತೆಗೆ ಸ್ಯಾಂಪಲ್ ಸೈಜು, ಸ್ಯಾಂಪಲ್ ಮಾಡಿರುವ ವಿಧಾನಗಳು ಅದು ಯಾವುದು ಅದನ್ನು ರಿವೀಲ್ ಮಾಡಿಲ್ಲ. ಸೊ ಇದೆಲ್ಲ ಕೂಡ ನಿಮಗೆ ಯಾವುದೊಂದು ಫಲಿತಾಂಶ ಬೇಕೋ ಅದರಂತೆ ಮಾಡೋದು. ಇನ್ನು ಕೆಲವರು ಸಾಮಾಜಿಕ ಜಾಲತಾಣಗಳನ್ನ ನೋಡಿದೆ, ಕಾಂಗ್ರೆಸ್ 140 ಬರುತ್ತೆ, 160 ಬರುತ್ತೆ, 180 ಬರುತ್ತೆ. ಅದು 2 ರೀತಿ ಇದೆ. ಒಂದು BJP ಪರವಾಗಿರುವ ಮೇನ್ ಸ್ಟ್ರೀಮ್ಗಳು ತಪ್ಪು ಮಾಡ್ತಿವೆ. ಅದರ ಜೊತೆಗೆ ಯಾರು ಸಾಮಾಜಿಕ ಜಾಲತಾಣಗಳು ಇಟ್ಕೊಂಡು ಅವ್ರು ಮಾಡ್ತಾರೋ, ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳ್ತಿದ್ದಾರೋ, 150, 100 ಅದೆಲ್ಲ ಸುಳ್ಳು, ಅದು ವಾಸ್ತವ ಅಲ್ಲ. ಸೊ ನೀವು ಯಾವ ರೀತಿ ಸಮೀಕ್ಷೆಯನ್ನು ಮಾಡಿದ್ದೀರಿ, ಸ್ವಿಂಗ್ ಫ್ಯಾಕ್ಟ್ರಿ ಎಷ್ಟು ಅಂಥ ಅಂಕಿಅಂಶಗಳನ್ನು ಕೊಡಬೇಕಾಗುತ್ತೆ. ಎಷ್ಟು ಪರ್ಸೆಂಟೇಜ್ ವೋಟ್ ಯಾವ ಪಕ್ಷದ ಪರವಾಗಿ ಮತ್ತು ಯಾವ ಪಕ್ಷದ ವಿರುದ್ಧವಾಗಿ ಸ್ವಿಂಗ್ ಆಗಿದೆ, ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡೋದಕ್ಕೆ ಹೊರಟಿದ್ದಾರೆ ಇವರು, ನನ್ನ ಪ್ರಶ್ನೆ. ಆದ್ದರಿಂದ ಬಹುತೇಕ ಈ ಸಮೀಕ್ಷೆಗಳು ಮಿಸ್ಲೀಡಿಂಗ್ ಆಗಿವೆ. ಇದು ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದರೆ ಕೆಲವು 1% ಅದಕ್ಕಿಂತ ಒಳಗಿನ ಜನ ಕಾಯ್ತಿರ್ತಾರೆ, ಹೌದಾ BJPನ ಬರ್ತಾ, ಹೌದಾ ಕಾಂಗ್ರೆಸ್ ಬರ್ತಾ, ಅದಕ್ಕೆ ಹಾಕ್ಬೋಣ ಅಂದರೆ ಯು ಆರ್ ಇನ್ಫ್ಲೂಯೆನ್ಸಿಂಗ್ ದ ವೋಟರ್ ಬೈ ಡೂಯಿಂಗ್ ದೀಸ್ ಸರ್ವೇಸ್. ಆದ್ದರಿಂದ ಇಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಸಮೀಕ್ಷೆ ಮಾಡುವುದಕ್ಕೆ ವಿಧಾನ ಇದೆ, ದೇ ಶುಡ್ ಆಸ್ಕ್. ನೀವು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದಿರೋ ಇಲ್ವೋ, ಬಟ್ ಇಲೆಕ್ಷನ್ ಕಮಿಷನ್ ಬಿಟ್ಬಿಡಿ, ಹಣೆ ಬಾರ ಕಾಳಿಸೋಣ ನನ್ನ ಮಕ್ಕಳು, ಅವ್ರು ಏನೂ ಮಾಡಲ್ಲ, ಅವರೆಲ್ಲ ಬಾಲಂಗೋಚಿಗಳು. ಸೊ ಆದ್ದರಿಂದ ಈ ಸಮೀಕ್ಷೆ ದಾರಿ ತಪ್ಪಿಸುವ ಸಮೀಕ್ಷೆಗಳು ಬರ್ತಾ ಇವೆ. ಇದೆಲ್ಲ ಸತ್ಯ ಅಲ್ಲ. ಆದರೆ ಸಮೀಕ್ಷೆಯೇ ಸುಳ್ಳಲ್ಲ. ನೀವು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದರೆ 98% ಕನಿಷ್ಠ ನೀವು ಅಕ್ಯುರೇಟ್ ಆದ ಫಲಿತಾಂಶ ತಗೋಬೋದು. ಅದಕ್ಕೆ ವಿಧಾನ ಇದೆ. ಆದರೆ ರಸ್ತೆಯಲ್ಲಿ ಬೀದಿಲಿ ಹೋಗೋವರೆಲ್ಲ ಇವತ್ತು ಸಮೀಕ್ಷೆ ಮಾಡ್ತಾರೆ. ಕೋಟ್ ಹಾಕೊಂಡು ಕೂತ್ಕೊಂಡವರೆಲ್ಲ ರಾಜಕೀಯ ವಿಶ್ಲೇಷಕರು. ಇವತ್ತು ರಾಜಕೀಯ ಜ್ಞಾನನೂ ಇರಲ್ಲ, ತಿಳುವಳಿಕೆನೂ ಇರಲ್ಲ, ಬಂದು ಕೂತ್ಕೊಂಡು ಅವ್ರ ಪಾರ್ಟಿ ಪರವಾಗಿ ಭಾಷಣ ಮಾಡ್ಕೊಂಡು ಹೋಗ್ತಿದ್ದಾರೆ. ದಿಸ್ ಹಾರಿಬಲ್. ಇದು ಜನತಂತ್ರಕ್ಕೆ ಬಹುದೊಡ್ಡ ಹೊಡೆತವನ್ನು ನೀಡುವಂಥದ್ದು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಿ. ಈ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸೋಣ, ಈ ಸಮಾಜವನ್ನು ಉಳಿಸೋಣ. ನಾಶದ ಅಂಚಿಗೆ ಇದನ್ನು ಸಾಗದಿರುವಂತೆ ನೋಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.